ಮುಖ್ಯಮಂತ್ರಿ ಕೆಲಸ ಮಾಡಬೇಕಾಗಿದ್ದನ್ನು ಡಿ ಕೆ ಶಿವರನ್ನು ಮಾಡಿಸಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ಮಾತುಗಳನ್ನು ಸಹಿತ ಇವತ್ತು ಅನೇಕ ಜನ ಹಿರಿಯರು ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವರಿಗೂ ಸಹಿತ ಏನು ಗಡಿಬಿಡಿ ಇದಪ್ಪ, ಇನ್ನೂ ವಯಸ್ಸದ ನಿಮ್ಮದು, ರಾಜಕೀಯದಲ್ಲಿ ದೊಡ್ಡ ವಯಸ್ಸಲ್ಲ ನಿಮ್ಮದು ಅನ್ನೋಂಥ ಮಾತು ಅವ್ರಿಗೂ ಹೇಳ್ತಾ ಇದ್ದಾರೆ. ಭಾಳ ದೊಡ್ಡ ಪ್ರಮಾಣದ ರಾಜಕೀಯ ಮುಂದೆ ಬಿದ್ದದ. ಈ ಬಿ ಜೆ ಪಿ ಒಡನಾಟ ಬೇಡ ಅನ್ನುವಂಥ ಮಾತುಗಳನ್ನ ಅವ್ರು ಸರಿಯಾಗಿ ಕೊಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಅದೇನು ಸೃಷ್ಟಿಸ್ತಾ ಇಲ್ಲ. ನಮಗೆ ಇವತ್ತು ಬೇಕಪ್ಪ, ನಾನೇ ಆಗಬೇಕು, ಈ ಬಜೆಟು ನಾನೇ ಮಂಡಿಸ್ಬೇಕು ಅನ್ನುವಂಥ ಹಳ್ಳಕ್ಕೆ ಬಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ನಮ್ಮ ಮಹದೇವಪ್ಪನವರು ಇವತ್ತು ಡಿ ಕೆ ಶಿವರ ವಿರೋಧವಾಗಿ ಓಪನ್ ಆಗಿ ಮಾತಾಡಲಿಕ್ಕಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಾಯಕತ್ವದ ಪ್ರಶ್ನೆ ಇಲ್ಲಿಲ್ಲರಿ, ಅದ್ಯಾವುದೋ ಒಂದು ಎಲ್ಲೋ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಅವರು. ರಾಜ್ಯದಲ್ಲಿ ನಾಯಕತ್ವ ಚರ್ಚೆಯಲ್ಲಿದೆ. ಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗೆ ಹಾಕಿ ಎಂದು ಹೇಳುತ್ತಲೇ ಇದೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಯಾಕೆ ತರಬೇಕಾಯ್ತಿದ್ರೆ ಬೀದಿ ನಾಯಿಗಳನ್ನ ಹಿಡಿದು ಒಳಗೆ ಹಾಕ್ಬೇಕಂತೇಳಿ ಏನು ಸಾಂಕೇತಿಕವಾಗಿ ತಂದರು, ಅಥವಾ ಈಗ ಬೀದಿಯಲ್ಲಿ ಚೀರಾಡ್ತಾ ನಡೆದವ್ರನ್ನೆಲ್ಲರೂ ಈಗ ರೆಸ್ಟ್ರಿಕ್ಷನ್ ಹಾಕಿ ಕಂಟ್ರೋಲ್ ಮಾಡಂತ ಹೇಳಿದರು. ಅವರು ನಾಯಿಗಳನ್ನು ಅವರು ಹೋಲಿಸಿದರು. ಇವೆಲ್ಲ ಇನ್ನೂ ಕನ್ಫ್ಯೂಷನ್ ಇದ್ದಾವೆ. ಅದರೊಬ್ಬ ಮಹದೇವಪ್ಪನಂಥ ಪ್ರಬುದ್ಧ ವ್ಯಕ್ತಿಗೆ ಈ ಮಾತುಗಳು ಬೇಕಾಗಿತ್ತ ಅಂತೇಳಿ. ಯಾಕೆ ಮೊದಲ ಮನಸ್ಸು ಒಡೆದು ಕಹಿ ಆಗ್ಯದ. ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಸ್ವತಃ ಸಿದ್ದರಾಮಯ್ಯರ ಮಗ ಯತೀಂದ್ರ ಕಾರಣರಾಗಿದ್ದಾರೆ. ಇದನ್ನು ಸಹ ಇಲ್ಲಿ ಗಮನಿಸಬೇಕಾಗ್ಯದ. ಆಯ್ತು, ಅವ್ರು ಈಗಾಗಲೇ ಡಿ ಕೆ ಶಿ ಅವರು ಒಪ್ಪಿಕೊಂಡು ಇದ್ದರು, ಸದನದಲ್ಲೂ ಒಪ್ಕೊಂಡಿದ್ರು. 2028 ಅಲ್ಲಿ ನೋಡಿದ್ರೆ ಆಯಿತು ಅನ್ನೋ ಮಾತಾಡಿದರು.